ಓಂ ಶಾಂತಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಒಂದು ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ಹೊರಗೆ ಬಿಡುವಾಗ ನಿಮ್ಮೊಳಗಿನ ಟೆನ್ಷನ್, ಸ್ಟ್ರೆಸ್ ಮತ್ತು ಒತ್ತಡವನ್ನು ನಿಧಾನವಾಗಿ ಬಿಡಿ. ಈ ಕ್ಷಣದಲ್ಲಿ ನೀವು ಏನನ್ನೂ ಸಾಧಿಸಬೇಕಾಗಿಲ್ಲ. ಯಾರಿಗೂ ಏನನ್ನೂ ಪ್ರೂವ್ ಮಾಡಬೇಕಾಗಿಲ್ಲ. ಎಲ್ಲವನ್ನೂ ಕಂಟ್ರೋಲ್ ಮಾಡಬೇಕಾಗಿಲ್ಲ. ಜಸ್ಟ್ ಬಿ. ಕೆಲವು ಕ್ಷಣ ನಿಮ್ಮೊಂದಿಗೆ ನೀವೇ ಇರಿ. ಹೊರಗಿನ ಶಬ್ದದಿಂದ ಒಳಗಿನ ಮೌನದ ಕಡೆಗೆ ಈಗ ನಿಮ್ಮ ಗಮನವನ್ನು ಹೊರಗಿನ ಜಗತ್ತಿನಿಂದ ನಿಧಾನವಾಗಿ ಒಳಗೆ ತಂದುಕೊಳ್ಳಿ. ಹೊರಗೆ ಏನೇ ನಡೆಯುತ್ತಿರಲಿ, ಈ ಕ್ಷಣದಲ್ಲಿ ನಿಮ್ಮೊಳಗೆ ಒಂದು ಶಾಂತವಾದ ಸ್ಥಳವಿದೆ. ಅಲ್ಲಿ ಯಾವುದೇ ಪಾತ್ರವಿಲ್ಲ, ಯಾವುದೇ ಹೆಸರು ಇಲ್ಲ, ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಯಾವುದೇ ಜಡ್ಜ್ಮೆಂಟ್ ಇಲ್ಲ. ಕೇವಲ ನೀವು ಮತ್ತು ನಿಮ್ಮ ಅವೇರ್ನೆಸ್. ಆ ಇನ್ನರ್ ಸ್ಪೇಸನ್ನು ಅನುಭವಿಸಿರಿ. ಇಲ್ಲಿ ಮೊದಲ ಬಂಧನವೇ ನನ್ನ ವಿಚಾರಗಳು. ಈಗ ನಿಮ್ಮ ಮನಸ್ಸನ್ನು ಗಮನಿಸಿ. ಒಂದು ಥಾಟ್ ಬರುತ್ತದೆ, ಮತ್ತೊಂದು ಬರುತ್ತದೆ. ಯಾವುದೋ ಹಳೆಯ ನೆನಪು, ಯಾವುದೋ ಭಯ, ಯಾವುದೋ ಎಕ್ಸ್ಪೆಕ್ಟೇಷನ್, ಯಾವುದೋ ಯೋಜನೆ, ಯಾವುದೋ ಪ್ರಶ್ನೆ. ಅವುಗಳನ್ನು ತಡೆಯಬೇಡಿ. ಕೇವಲ ಅಬ್ಸರ್ವ್ ಮಾಡಿ. ನಿಧಾನವಾಗಿ ನಿಮ್ಮೊಳಗೆ ಹೇಳಿಕೊಳ್ಳಿ, ಇದು ನನ್ನ ಒಂದು ಥಾಟ್ ಮಾತ್ರ, ನಾನು ಥಾಟ್ ಅಲ್ಲ. ಆಲೋಚನೆಗಳು ಆಕಾಶದಲ್ಲಿ ಸಾಗುವ ಮೋಡಗಳಂತೆ. ನೀವು ಆ ಆಕಾಶವಾಗಿದ್ದೀರಿ. ಮೋಡಗಳು ಬರುತ್ತವೆ, ಹೋಗುತ್ತವೆ, ಆದರೆ ಆಕಾಶ ಹಾಗೇ ಇರುತ್ತದೆ. You are the awareness beyond the thought. ಈ ಅರಿವಿನೊಂದಿಗೆ ಮನಸ್ಸಿನ ಮೊದಲ ಬಂಧನ ನಿಧಾನವಾಗಿ ಸಡಿಲವಾಗುತ್ತಿದೆ.
ಎರಡನೆಯ ಬಂಧನ ನನ್ನ ಇಮೋಷನ್ಸ್. ಈಗ ನಿಮ್ಮ ಹೃದಯದ ಕಡೆಗೆ ಗಮನ ಕೊಡಿ. ಯಾವುದೇ ಭಾವನೆ ಇದ್ದರೆ ಅದನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ. ದುಃಖವಿದ್ದರೆ ಅದನ್ನು ಅನುಭವಿಸಿ. ಭಯವಿದ್ದರೆ ಅದನ್ನು ಅನುಭವಿಸಿ. ಕೋಪವಿದ್ದರೆ ಅದನ್ನು ಗಮನಿಸಿ. ಆದರೆ ನಿಧಾನವಾಗಿ ಹೇಳಿಕೊಳ್ಳಿ, ನನ್ನೊಳಗೆ ಈ ಇಮೋಷನ್ಸ್ ಇದೆ, ಆದರೆ ನಾನು ಈ ಇಮೋಷನ್, ಈ ಭಾವನೆ ನಾನಲ್ಲ. ನೀವು ದುಃಖವನ್ನು ಅನುಭವಿಸಬಹುದು, ಆದರೆ ಭಯವೇ ನಿಮ್ಮ ಐಡೆಂಟಿಟಿ ಆಗಬೇಕಾಗಿಲ್ಲ. ಇದು ಇಮೋಷನಲ್ ಫ್ರೀಡಮ್. ಭಾವನೆ ಇದೆ, ಆದರೆ ಸ್ಟೇರಿಂಗ್ ವೀಲ್ ನಿಮ್ಮ ಕೈಯಲ್ಲಿದೆ. ಮೂರನೆಯ ಬಂಧನ ಭೂತಕಾಲ. ಈಗ ನಿಮ್ಮ ಜೀವನದ ಒಂದು ಹಳೆಯ ಅನುಭವವನ್ನು ನೆನಪಿಸಿಕೊಳ್ಳಿ. ನಿಮಗೆ ನೋವು ನೀಡಿದ ಘಟನೆ. ಯಾರಾದರೂ ಮಾಡಿದ ದ್ರೋಹ, ರಿಜೆಕ್ಷನ್, ಫೇಲ್ಯೂರ್, ಅಥವಾ ನೀವು ನಿಮ್ಮನ್ನೇ ಕ್ಷಮಿಸಿಕೊಳ್ಳದ ಒಂದು ತಪ್ಪು. ಅದನ್ನು ಮತ್ತೆ ಬದುಕಬೇಕಾಗಿಲ್ಲ. ಕೇವಲ ದೂರದಿಂದ ನೋಡಿ ಮತ್ತು ನಿಮ್ಮೊಳಗೆ ಹೇಳಿಕೊಳ್ಳಿ, ಅದು ನನ್ನ ಜೀವನದಲ್ಲಿ ಸಂಭವಿಸಿತು, ಅದು ನನ್ನನ್ನು ಸ್ಪರ್ಶಿಸಿತು, ಆದರೆ ಅದು ನನ್ನ ಸಂಪೂರ್ಣ ಐಡೆಂಟಿಟಿ ಅಲ್ಲ, ನನ್ನ ಸಂಪೂರ್ಣ ಸತ್ಯವಲ್ಲ. ನಿಮ್ಮ ಭೂತಕಾಲ ನಿಮ್ಮ ಕಥೆಯ ಒಂದು ಅಧ್ಯಾಯ, ಅದು ಸಂಪೂರ್ಣ ಪುಸ್ತಕವಲ್ಲ. ಈಗ ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಉಸಿರನ್ನು ಹೊರಗೆ ಬಿಡುವಾಗ ಭೂತಕಾಲದ ಮೇಲಿನ ಹಿಡಿತವನ್ನು ಸ್ವಲ್ಪ ಸಡಿಲಗೊಳಿಸಿ. ನಾಲ್ಕನೆಯ ಬಂಧನ ಅಟ್ಯಾಚ್ಮೆಂಟ್. ಈಗ ನಿಮ್ಮ ಜೀವನದಲ್ಲಿರುವ ಯಾರನ್ನಾದರೂ ನೆನಪಿಸಿಕೊಳ್ಳಿ. ನೀವು ತುಂಬಾ ಪ್ರೀತಿಸುವ ವ್ಯಕ್ತಿ. ಅವರನ್ನು ನಿಮ್ಮ ಹೃದಯದಲ್ಲಿ ಅನುಭವಿಸಿ. ಮತ್ತು ನಿಧಾನವಾಗಿ ಹೇಳಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಆದರೆ ನಿನ್ನನ್ನು ಕಂಟ್ರೋಲ್ ಮಾಡಬೇಕಾಗಿಲ್ಲ. ನೀನು ನನ್ನ ನಿರೀಕ್ಷೆಯಂತೆ ಇರಬೇಕೆಂಬ ಅಗತ್ಯವಿಲ್ಲ. ನನ್ನ ಪ್ರೀತಿ ನಿನ್ನನ್ನು ಬಂಧಿಸುವುದಿಲ್ಲ. ಇದು ಪ್ರೀತಿಯನ್ನು ಬಿಡುವುದಲ್ಲ, ಇದು ಪೊಸೆಸಿವ್ನೆಸ್ ಅನ್ನು ಬಿಡುವುದು. ಪ್ರೀತಿ ಉಳಿಯುತ್ತದೆ. ಆಸಕ್ತಿಯ ಬಂಧನ ನಿಧಾನವಾಗಿ ಕರಗಿ ಹೋಗುತ್ತದೆ. ಐದನೆಯ ಬಂಧನ ಇತರರ ಅಪ್ರೂವಲ್. ಈಗ ನಿಮ್ಮೊಳಗಿನ ಒಂದು ಹಳೆಯ ಪ್ರಶ್ನೆಯನ್ನು ಗಮನಿಸಿ.
ಜನರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ? ಎಷ್ಟು ಬಾರಿ ನಿಮ್ಮ ಜೀವನವನ್ನು ಇತರರ ಒಪಿನಿಯನ್ನ ಆಧಾರದ ಮೇಲೆ ನಡೆಸಿದ್ದೀರಿ? ಹೊಗಳಿದಾಗ ಸಂತೋಷ, ತೆಗಳಿದಾಗ ನೋವು, ಅಕ್ಸೆಪ್ಟೆನ್ಸ್ ಸಿಕ್ಕಾಗ ಕಾನ್ಫಿಡೆನ್ಸ್, ರಿಜೆಕ್ಷನ್ ಬಂದಾಗ ಸೆಲ್ಫ್ ಡೌಟ್. ಈಗ ನಿಮ್ಮೊಳಗೆ ಕೇಳಿಕೊಳ್ಳಿ, ಎಲ್ಲರೂ ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕೆಂಬ ಅಗತ್ಯವಿಲ್ಲ. ಎಲ್ಲರೂ ನನ್ನನ್ನು ಒಪ್ಪಿಕೊಳ್ಳಬೇಕೆಂಬ ಅಗತ್ಯವಿಲ್ಲ. ನನ್ನ ಮೌಲ್ಯವನ್ನು ಇತರರ ಒಪಿನಿಯನ್ ನಿರ್ಧರಿಸುವುದಿಲ್ಲ. ನಿಮ್ಮೊಳಗೆ ಒಂದು ಶಾಂತವಾದ ಡಿಗ್ನಿಟಿ ಇದೆ. ಅದು ಹೊರಗಿನ ಅಪ್ಲಾಸಿಂದ ಹುಟ್ಟಿಲ್ಲ, ಅದು ನಿಮ್ಮೊಳಗೇ ಇದೆ. ಸುಖ ದುಃಖದ ಆಚೆ. ಈಗ ನಿಮ್ಮ ಜೀವನದ ಸುಖ ಮತ್ತು ದುಃಖ ಎರಡನ್ನೂ ನೆನಪಿಸಿಕೊಳ್ಳಿ. ಸುಖ ಬಂದಿತು, ದುಃಖ ಬಂದಿತು, ಯಶಸ್ಸು ಬಂದಿತು, ವಿಫಲತೆಯೂ ಬಂದಿತು. ಜನರೂ ಬಂದರು, ಕೆಲವರು ಹೊರಟು ಹೋದರು, ಪರಿಸ್ಥಿತಿಗಳು ಬದಲಾದವು. ಆದರೆ ನೀವು ಎಲ್ಲವನ್ನೂ ಗಮನಿಸುತ್ತಲೇ ಇದ್ದೀರಿ. ನಿಮ್ಮೊಳಗೆ ಒಂದು ಸಾಕ್ಷಿ ಬದಲಾಗದೆ ಉಳಿದಿದೆ. ಆ ಸಾಕ್ಷಿಯನ್ನು ಅನುಭವಿಸಿ ಮತ್ತು ನಿಧಾನವಾಗಿ ಹೇಳಿಕೊಳ್ಳಿ. ಸುಖ ಬಂದರೂ ನಾನು ಸಂಪೂರ್ಣವಾಗಿ ಕಳೆದು ಹೋಗುವುದಿಲ್ಲ. ದುಃಖ ಬಂದರೂ ನಾನು ಸಂಪೂರ್ಣವಾಗಿ ಮುರಿದು ಹೋಗುವುದಿಲ್ಲ. ನಾನು ಎರಡಕ್ಕೂ ಸಾಕ್ಷಿ. ಇದೇ ಸಮತ್ವ, ಇದೇ ಆಂತರಿಕ ಸ್ಥಿರತೆ. ಈಗ ಅತ್ಯಂತ ಆಳವಾದ ಪ್ರಶ್ನೆ, ನಾನು ಯಾರು? ಈಗ ನಿಮ್ಮೊಳಗೆ ನಿಧಾನವಾಗಿ ಹೇಳಿಕೊಳ್ಳಿ, ನಾನು ಯಾರು? ನಾನು ದೇಹವೇ? ದೇಹವನ್ನು ನಾನು ಗಮನಿಸುತ್ತಿದ್ದೇನೆ. ನಾನು ಮನಸ್ಸೇ? ಮನಸ್ಸನ್ನು ನಾನು ಗಮನಿಸುತ್ತಿದ್ದೇನೆ. ನಾನು ವಿಚಾರವೇ? ಥಾಟ್ಸ್ ಬರುತ್ತವೆ ಮತ್ತು ಹೋಗುತ್ತಿವೆ. ನಾನು ಭಾವನೆಗಳೇ? ಇಮೋಷನ್ಸ್ ಬಂದು ಹೋಗುತ್ತವೆ. ಹಾಗಾದರೆ ಇವೆಲ್ಲವನ್ನು ಗಮನಿಸುತ್ತಿರುವವರು ಯಾರು? ಕೆಲವು ಕ್ಷಣ ಯಾವುದೇ ಉತ್ತರವನ್ನು ಹುಡುಕಬೇಡಿ. ಕೇವಲ ಅವೇರ್ನೆಸ್ ಆಗಿ ಇರಿ. ಮೌನದಲ್ಲಿ ಸಾಕ್ಷಿಯಾಗಿ, ಜಾಗೃತಿಯಾಗಿ.
ಸ್ವಾತಂತ್ರ್ಯವನ್ನು ಅನುಭವಿಸಿ. ಈಗ ಕಲ್ಪಿಸಿಕೊಳ್ಳಿ, ನಿಮ್ಮೊಳಗೆ ಹಲವಾರು ಹಳೆಯ ಬಂಧನಗಳಿದ್ದವು. ಭಯದ ಬಂಧನ, ಆಸಕ್ತಿಯ ಬಂಧನ, ಅಹಂಕಾರದ ಬಂಧನ, ಭೂತಕಾಲದ ಬಂಧನ, ಅಪ್ರೂವಲ್ನ ಬಂಧನ, ಕಂಟ್ರೋಲ್ ಮಾಡುವ ಅಗತ್ಯದ ಬಂಧನ. ಈಗ ಅವು ಒಂದೊಂದಾಗಿ ಸಡಿಲವಾಗುತ್ತಿವೆ. ಈಗ ನೀವು ಯಾವುದನ್ನು ಫೋರ್ಸ್ ಮಾಡುತ್ತಿಲ್ಲ. ಕೇವಲ ಅವೇರ್ನೆಸ್ನ ಬೆಳಕು ಅವುಗಳ ಮೇಲೆ ಬೀಳುತ್ತಿವೆ ಮತ್ತು ನೀವು ಅರಿಯುತ್ತಿದ್ದೀರಿ, ನಾನು ನನ್ನ ಬಂಧನಗಳಲ್ಲ, ನಾನು ನನ್ನ ಭಯಗಳಲ್ಲ, ನಾನು ನನ್ನ ಭೂತಕಾಲವಲ್ಲ, ನಾನು ನನ್ನ ಥಾಟ್ಸ್ ಅಲ್ಲ, ನಾನು ನನ್ನ ಇಮೋಷನ್ಸ್ ಅಲ್ಲ, ನಾನು ಅವೆಲ್ಲವನ್ನು ಗಮನಿಸುವ ಚೈತನ್ಯ ಶಕ್ತಿ. ಈಗ ನಿಮ್ಮೊಳಗೆ ಒಂದು ವಿಶಾಲವಾದ ಸ್ಪೇಸನ್ನು ಅನುಭವಿಸಿ. ಯಾವುದನ್ನು ಹಿಡಿದುಕೊಳ್ಳಬೇಕಾಗಿಲ್ಲ, ಯಾರನ್ನೂ ಕಂಟ್ರೋಲ್ ಮಾಡಬೇಕಾಗಿಲ್ಲ, ಯಾರಿಂದಲೂ ವ್ಯಾಲಿಡೇಷನ್ ಪಡೆಯಬೇಕಾಗಿಲ್ಲ. ಏನನ್ನೂ ಪ್ರೂವ್ ಮಾಡಬೇಕಿಲ್ಲ. ನಿಮ್ಮೊಳಗೆ ಒಂದು ಆಳವಾದ ಮೌನ, ಆ ಮೌನದೊಳಗೆ ಒಂದು ಶಾಂತಿ, ಆ ಶಾಂತಿಯೊಳಗೆ ಒಂದು ಸ್ವಾತಂತ್ರ್ಯ ಮತ್ತು ಆ ಸ್ವಾತಂತ್ರ್ಯದೊಳಗೆ ಒಂದು ಸಹಜವಾದ ಆನಂದ. ದಿಸ್ ಈಸ್ ಇನ್ನರ್ ಫ್ರೀಡಮ್. ದ ಡಾನ್ಸ್ ಆಫ್ ಇನ್ನರ್ ಫ್ರೀಡಮ್. ಈಗ ಕಲ್ಪಿಸಿಕೊಳ್ಳಿ, ನಿಮ್ಮೊಳಗೆ ಒಂದು ಮೃದುವಾದ ನೃತ್ಯ ಪ್ರಾರಂಭವಾಗಿದೆ. ದೇಹದ ನೃತ್ಯವಲ್ಲ, ಮನಸ್ಸಿನ ನೃತ್ಯವೂ ಅಲ್ಲ, ಇದು ಮುಕ್ತವಾದ ಚೈತನ್ಯದ ನೃತ್ಯ. ಯಾವುದೇ ಕಾರಣವಿಲ್ಲದೆ ಹೃದಯದಲ್ಲಿ ಒಂದು ಸಣ್ಣ ಸಂತೋಷ, ಯಾವುದನ್ನೂ ಪಡೆಯದೆ ಒಂದು ಫುಲ್ನೆಸ್, ಯಾರೂ ಹೊಗಳದೆ ಒಂದು ಇನ್ನರ್ ವರ್ತ್. ಯಾವುದೇ ಪರಿಸ್ಥಿತಿ ಪರ್ಫೆಕ್ಟ್ ಆಗದೆ ಒಂದು ಡೀಪ್ ಪೀಸ್. ಇದೇ ಆತ್ಮದ ಸ್ವತಂತ್ರದ ನೃತ್ಯವಾಗಿದೆ. ಅಂತಿಮ ಇನ್ನರ್ ಫ್ರೀಡಮ್ ಅಫರ್ಮೇಷನ್ಸ್. ನಿಮ್ಮೊಳಗೆ ನಿಧಾನವಾಗಿ ಹೇಳಿಕೊಳ್ಳಿ, ನನ್ನ ಮನಸ್ಸನ್ನು ನಾನು ಗಮನಿಸುತ್ತಿದ್ದೇನೆ, ಆದರೆ ಅದರ ದಾಸನಲ್ಲ. ನನ್ನ ಭಾವನೆಗಳನ್ನು ನಾನು ಗೌರವಿಸುತ್ತೇನೆ, ಆದರೆ ಅವು ನನ್ನ ಐಡೆಂಟಿಟಿ ಅಲ್ಲ. ನನ್ನ ಭೂತಕಾಲವನ್ನು ನಾನು ಸ್ವೀಕರಿಸುತ್ತೇನೆ, ಆದರೆ ಅದರಲ್ಲಿ ಬಂದಿಯಾಗಿಲ್ಲ. ನಾನು ಪ್ರೀತಿಸುತ್ತೇನೆ, ಆದರೆ ಹಿಡಿದುಕೊಳ್ಳೋದಿಲ್ಲ. ನಾನು ಜವಾಬ್ದಾರಿಗಳನ್ನು ನಿಭಾಯಿಸುತ್ತೇನೆ, ಆದರೆ ಒಳಗೆ ಸ್ವತಂತ್ರನಾಗಿದ್ದೇನೆ.
ಜನರ ಒಪಿನಿಯನ್ ನನ್ನ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ಪರಿಸ್ಥಿತಿಗಳು ಬದಲಾಗಬಹುದು. ನನ್ನ ಇನ್ನರ್ ಅವೇರ್ನೆಸ್ ಸ್ಥಿರವಾಗಿರಬಹುದು ಮತ್ತು ಅತ್ಯಂತ ಆಳವಾಗಿ ನಾನು ಸ್ವತಂತ್ರವನ್ನು ಹುಡುಕುತ್ತಿಲ್ಲ. ನಾನು ಈಗಾಗಲೇ ಸ್ವತಂತ್ರವಾದ ಚೈತನ್ಯವನ್ನು ಅರಿತುಕೊಂಡಿರುವೆ. ಈಗ ಯಾವುದೇ ಪದಗಳಿಲ್ಲ, ಯಾವುದೇ ಥಾಟ್ನ ಹಿಂದೆ ಹೋಗಬೇಡಿ. ಯಾವುದೇ ಅನುಭವವನ್ನು ಹಿಡಿದುಕೊಳ್ಳಬೇಡಿ. ಕೇವಲ ಬಿ ಸ್ಟಿಲ್. ಉಸಿರು, ಮೌನ, ಅವೇರ್ನೆಸ್ ಮತ್ತು ನೀವು. ಕೆಲವು ಕ್ಷಣ ಈ ಇನ್ನರ್ ಸೈಲೆನ್ಸ್ನಲ್ಲಿ ಇರಿ. ನಿಧಾನವಾಗಿ ಒಂದು ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಹಾಗೂ ಹೊರಬಿಡಿ. ನಿಮ್ಮ ಹೃದಯದ ಮೇಲೆ ಗಮನ ಕೊಡಿ ಮತ್ತು ಕೊನೆಯದಾಗಿ ನಿಮ್ಮೊಳಗೆ ಹೇಳಿಕೊಳ್ಳಿ, ಹೊರಗಿನ ಜಗತ್ತು ತನ್ನ ರೀತಿಯಲ್ಲಿ ನಡೆಯಲಿ, ನನ್ನೊಳಗಿನ ಚೈತನ್ಯ ಸ್ವತಂತ್ರವಾಗಿರಲಿ. ನನ್ನ ಜೀವನದಲ್ಲಿ ಬಂಧನಗಳು ಇರಬಹುದು, ಆದರೆ ನನ್ನ ಆತ್ಮ ಅರ್ಥಾತ್ ನಾನು ಬಂಧಿತವಲ್ಲ. ಒಳಗಿನ ಬಂಧನಗಳು ಕಳಚಿದಾಗ ಇನ್ನರ್ ಫ್ರೀಡಮ್ನ ಜನನವಾಗುತ್ತದೆ. ಮತ್ತೊಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಮುಖದ ಮೇಲೆ ಒಂದು ಸಣ್ಣ ನಗುವನ್ನು ತರಿಸಿಕೊಳ್ಳಿ ಮತ್ತು ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆಗೆಯಿರಿ. ಹೊರಗೆ ಜೀವನ, ಒಳಗೆ ಸ್ವಾತಂತ್ರ್ಯ. ಓಂ ಶಾಂತಿ, ಓಂ ಶಾಂತಿ.